ಆದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಬರುವುದು ಸ್ವಾಭಾವಿಕ ಅಲ್ವೇನೆ? ಚಂದ ಇದ್ದಾರೆ. ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನನ್ನ ಹೆಸರು ಗಣೇಶಾಚಾರ್ಯ ಬಿಲ್ಲಾಡಿ ಅಂತ ಹೇಳಿ. ಪ್ರಸ್ತುತ ಹಾಲಡಿ ಮಠದಲ್ಲಿದ್ದೇನೆ. ನನ್ನ ಗುರುಗಳು ಸದಾನಂದ ಐತಾಳ್ ಗುಂಡಿ ಹಾಗೂ ಹೊಸಳ ಉದಯಕುಮಾರ್, ಮಹೇಶ್ ಮಂದಾರ್ತಿ, ಕೃಷ್ಣಯಾಚಾರ್ಯ ಬಿತ್ತಲಕಟ್ಟೆ ಇವರು ನನ್ನ ಗುರುಗಳು. ನಿಮಗೆ ಈ ಯಕ್ಷ ಕ್ಷೇತ್ರದಲ್ಲಿ ನಿಮಗೆ ಹೇಗೆ ಸರ್ ಒಂದು ಆಸಕ್ತಿ ಮೂಡಿತು? ಯಕ್ಷಗಾನದಲ್ಲಿ ಅಂದರೆ ಮೊದಲಿಂದಲೂ ನಾನು ವೇಷ ಮಾಡಲಿಕ್ಕಂತ ಹೋಗಿದ್ದು ಕೇಂದ್ರಕ್ಕೆ. ಆವಾಗ ನನ್ನ ಸ್ವರವನ್ನು ನೋಡಿ ಗುರುಗಳು ನೀನು ಪದ್ಯ ಕಲಿಬಹುದು ಅಂತ ಹೇಳಿ ನನ್ನ ಪದ್ಯ ಹೇಳಿಸಿದ್ದಾರೆ. ನಾವು ಸಂಗೀತ ಕಲ್ತಿದ್ದೀರಲ್ವಾ? ತಾಳಾಭ್ಯಾಸ, ಮೊದಲಿಂದಾಗಿ ತಾಳಾಭ್ಯಾಸ. ಮತ್ತಿದು ರಾಗಗಳ ಸಂಯೋಜನೆ, ರಾಗಗಳ ಜ್ಞಾನದ ಕುರಿತು ಗುರುಗಳೇ ಅಂತ ಹೇಳಿಕೊಡ್ತಾರೆ. ರಾಗದ ಬಗ್ಗೆ ಇದಕ್ಕಂತ ಹೇಳಿ ನೀವೇನು ಸ್ಪೆಷಲಿ ಕ್ಲಾಸಿಗಂತ ಏನು ಓದೋದಿಲ್ಲ? ಸಂಗೀತ ಕ್ಲಾಸಿಗೆ ಅಂತ ಓದೋದಿಲ್ಲ. ಮತ್ತೆ ಹೇಗೆ ಸರ್ ನೀವು ಇಷ್ಟು ಆರಾಮದಲ್ಲಿ ಹಾಡ್ತೀರಿ? ನಿಮ್ಮನ್ನು ನೋಡುವಾಗ ಯಾರು ಹೇಳಲಿಕ್ಕಿಲ್ಲ, ಅಷ್ಟು ಫ್ರೀಯಾಗಿ ಹಾಡ್ತೀರಿ ನೀವು. ಮತ್ತೆ ನಿಮ್ಮ ಆಸಕ್ತಿಯ ವಿಷಯ ಏನು ಸರ್ ಯಕ್ಷಗಾನ ಬಿಟ್ರೆ? ಬೇರೇನಿಲ್ಲ, ಯಕ್ಷಗಾನವೇ ನಿಮ್ಮದೆಲ್ಲ. ಸಂಪೂರ್ಣವಾಗಿ ನೀವು ಯಕ್ಷಗಾನದಲ್ಲಿ ಇದ್ದೀರಿ. ಈಗ ಪ್ರಸ್ತುತವಾಗಿ ನೀವು ಈಗ ಪಂಜರದ ಪಕ್ಷಿ, ತುಂಬಾ ಒಳ್ಳೆಯ ಪ್ರಸಂಗವನ್ನು ಕೊಟ್ಟಿದ್ದಾರೆ ಪ್ರಸಂಗಕರ್ತರು ಪ್ರೊಫೆಸರ್ ಪವನ್ ಕೇಣಕರ್ ಅವರು. ನಾವು ಅಷ್ಟೇ ಟ್ರಯಲ್ ಮಾಡಿ 2-3 ದಿನ ಟ್ರಯಲ್ ಮಾಡಿ ಅದಕ್ಕೆ ಶ್ರಮ ಕೊಟ್ಟು ಪ್ರಸಂಗವನ್ನು ಗೆಲ್ಲಿಸಿದ್ದೇವೆ. ನಮಗೆ ಹಿಮ್ಮೇಳದ ಮದ್ದಲೆಗಾರರು ಹಾಗೂ ಅಕ್ಷಯಾಚಾರ್ಯ ಬಿತ್ತಲಕಟ್ಟೆ ಹಾಗೂ ಸುಜಾನ್ ಹಾಲಡಿ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದ ಹೇಳ್ತಾ, ನಮ್ಮ ಪ್ರಯತ್ನಕ್ಕೆ ಸರಿಯಾಗಿ ಕಲಾಭಿಮಾನಿಗಳ ಪ್ರೋತ್ಸಾಹವು ತುಂಬ ಸಿಕ್ಕಿತ್ತು. ನಮಗೆ ಎಲ್ಲ ಕಡೆ ಹೋದಾಗ ಜನರ ರೆಸ್ಪಾನ್ಸ್ ತುಂಬ ಸಿಕ್ಕಿತ್ತು. ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ, ಮನಸೂರೆ ಜೇಲಿನ ಧಾರೆ ಮೈ ಮನಸೂರೆ ವೈಭೋಗ ತಂದಿದೆ, ವೈಭೋಗ ತಂದಿದೆ. ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ, ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ. ಮಾನಸ ವೀಣೆ ತಂದಿಯ ವೀಣೆ ಹೊಸಗಾನ ಹಾಡಿದೆ, ಹೊಸಗಾನ ಹಾಡಿದೆ. ನಮ್ಮ ಜೊತೆ ಮಾತನಾಡಿದಕ್ಕೆ ತಮಗೆ ಧನ್ಯವಾದಗಳು.